ನಮಸ್ಕಾರ, ನನ್ನ ಹೆಸರು ಇಂದಿರಾ ಅಂತ. ಈ ಪಿಂಕು ಸಿನಿಮಾದ ಪ್ರೊಡ್ಯೂಸರ್. ಮತ್ತು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಸಮಯವನ್ನು ಪಿಂಕು ಫಿಲಮಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಸ್ಟ್ ಫಿಲಮ್ ಇದು ಪಿಂಕು ಬರೋದು ಕಾರಣ ನಮ್ಮ ಹಸ್ಬೆಂಡು. ಅವ್ರು ಬಂದು ನನ್ನ ಹತ್ರ ಸ್ಟಾರ್ಟಿಂಗ್ ಹೇಳಿದ್ರು, ಈ ಥರ ಒಂದು ಮೂವಿ ಇದೆ ಮಾಡೋಣ ಮಕ್ಕಳದು, ಬಿಕಾಸ್ ಈಗ ಎಜುಕೇಷನಲ್ ಮೂವಿ ಬರೋದೇ ತುಂಬ ಕಮ್ಮಿ ಆಗಿದೆ. ಸೊ ಟ್ರೈ ಮಾಡೋಣ ಅಂತ ಹೇಳಿ ನಾವು ಮಾತುಕತೆ ಮಾಡ್ತಾ ಇರಬೇಕಾದ್ರೆ ನಮಗೆ ಡೈರೆಕ್ಟರ್ ವಿಪಿನ್ ಸರ್ ಸಿಕ್ಕಿದ್ರು. ಆಗ ನಾವು ಅವ್ರ ಹತ್ರ ಮಾತುಕತೆ ಮಾಡಿ ಈ ಪಿಕ್ಚರ್ನ ಇಲ್ಲಿವರೆಗೂ ತಂದ್ವಿ ನಿಲ್ಸಿದ್ದೀರಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಪಿಕ್ಚರ್ ಮೇಲೆ ಇರಲಿ. ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮೋಸ್ಟ್ I wanted to thank my director Vipin sir, and ಎಲ್ಲ ಫಿಲಮ್ ಕ್ರೆಡಿಟು ಅವ್ರಿಗೂ ಹೋಗುತ್ತೆ. ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಮಾತ್ರ ಅಲ್ಲ, ನಾವು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀರಿ. ಪಿಕ್ಚರ್ನ ನೋಡಿ ಪ್ರೋತ್ಸಾಹಿಸಿ. ನಮಸ್ಕಾರ. ನಿಮ್ಮ ಟೈಮ್ ತೊಗೊಂಡು ಬಂದು ನಮ್ಮ ಮೂವಿ ನೋಡೋದಕ್ಕೆ ಬಂದಿರೋದಕ್ಕೆ ತುಂಬ ಸಂತೋಷ ಆಗ್ತದೆ. ಸೊ ಲೈಕ್ ಸ್ಟೋರಿ ಬಂದು ನಾವು ತಲೆಯಲ್ಲಿ ಒಂಥರ ನಮಗೆ ಒಂದು ಐಡಿಯಾ ಬಂತು, ಲೈಕ್ ಈ ಥರ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಏನಾದರೂ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ಬೋದಾ ಅಂತ ನಮಗೆ ಬೇಗ ನಮ್ಮ ತಲೆಯಲ್ಲಿ ಬಂದು ನಮ್ಮ ಮಗು ರಿಲೇಟೆಡು, ಎಸ್ಪೆಷಲಿ ಹೆಣ್ಮಗು ರಿಲೇಟೆಡ್ ಏನಾದರೂ ಒಂದು ಮೂವಿ ಮಾಡ್ಬೋದಾ ಅಂತ. ಸೊ ನಾನು ವಿವಿನ್ ಅವ್ರು ಕುತ್ಕೊಂಡು ಡಿಸ್ಕಸ್ ಮಾಡಿ ನೋಡಿದ್ವಿ, ಲೈಕ್ ಏನಾದರೂ ಒಂದು ನಮ್ಮ ಮುಂಚೆ ಪ್ಲ್ಯಾನ್ ಇದ್ದಿದ್ದು ಒಂದು ಕ್ಲಿಪ್ ಮಾಡೋಣ, ಅಟ್ಲೀಸ್ಟ್ ಒಂದು 20 to 30 minutes ಬರುವಂಥ ಕ್ಲಿಪ್ ಮಾಡೋಣ, ಅದರ ಬೇಸಿಸ್ ಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ. ಇಟ್ ಕ್ಯಾನ್ ಬಿ ರೀಚ್ ಟು ಎವ್ರಿ ಒನ್ ಇನ್ ದ ಯೂಟ್ಯೂಬ್ ಅಂತ. ಬಟ್ ಆಮೇಲೆ ವಿವಿನ್ ಅವ್ರು ಹೇಳಿದ್ರು, ಇಲ್ಲ ಈ ಥರ ಮಾಡಿದರೆ ಸ್ವಲ್ಪ ಚೆನ್ನಾಗೇ ಮಾಡೋಣ, ಎಜುಕೇಷನ್ ಪರ್ಪಸ್ ಇರೋದ್ರಿಂದ ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ಅದು ಸ್ವಲ್ಪ ದೊಡ್ಡದಾಯಿತು. ಇಟ್ಸ್ ಮೋರ್ ದೆನ್ ಎಕ್ಸ್ಪೆಂಡೆಡ್ ಟು 30 minutes to 1 hour ಥರ ಬಂತು. ಸೊ ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ ಲೈಕ್ ಈ ಮೂವಿನ ಪ್ರೊಸೀಡ್ ಮಾಡಿದ್ವಿ. ಸೊ ಲೈಕ್ ನಮ್ಮ ವೈಫ್ ಅವ್ರು ಹೇಳಿದಾಗೆ ಲೈಕ್ ದ ಕ್ರೆಡಿಟ್ ಗೋಸ್ ಟು ವಿವಿನ್. ತುಂಬ ಹಾರ್ಡ್ ವರ್ಕ್ ಮಾಡಿ ಇದಕ್ಕೆ ಚಿತ್ರಕಥೆ ಮತ್ತು ಎಸ್ಪೆಷಲಿ ಡೈರೆಕ್ಷನ್ ನಿಮಗೆ ಅರ್ಥ ಆಗುತ್ತೆ, ಅದು ಪ್ಯಾಟರ್ನ್ ಎಲ್ಲ ಯಾವ ಥರ ಇದೆ ಅಂತ. ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಆದಮೇಲೆ ನಿಮಗೆ ಎಲ್ಲ ಕನೆಕ್ಟ್ ಮಾಡ್ಕೊಳ್ಳೋದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಈ ಥರ ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬಿಪಿನ್. ಇದು ನನ್ನ 4ನೇ ಚಿತ್ರ. ಸೊ ಮೊದಲನೇ ಚಿತ್ರ ಪ್ಯಾಂಡಮಿಕ್ ಕರೋನಾ ಬರೋಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಸದ್ದು ಅಂತ. ಸೊ ಸದ್ದು ಸಿನಿಮಾದ ಲೀಡ್ ರೋಲ್ ಬಂದು ನಿಖಿತಾ ಸ್ವಾಮಿ ಅವರ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಅವ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಸದ್ದು ಸಿನಿಮಾ ಆದಮೇಲೆ ನೆಕ್ಸ್ಟ್ ತೋಳ ಅಂತ ಮಾಡಿದ್ವಿ. ಸೊ ಪ್ಯಾಂಡಮಿಕ್ ಬಂದಿದ್ದಕ್ಕೆ ಅದು ಡ್ರಾಪ್ ಆಯಿತು. ನೆಕ್ಸ್ಟ್ ರಕ್ಷಾ ಅಂತ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀವಿ. ಅದನ್ನು ಸ್ಟಾಪ್ ಮಾಡಿ ಪಿಂಕು ಮಧುಸೂದನ್ ಅವರು ಹೇಳಿದರು. ಸೊ ಮಧುಸೂದನ್ ಅವ್ರು ಹೇಳಿದ್ದಕ್ಕೆ ಸೊ ಪಿಂಕುಗೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸಿನಿಮಾ. ಇದು ಬಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅನ್ನೋದಕ್ಕಿಂತ ಎಜುಕೇಷನ್ನ ಪರ್ಪಸ್ಸಾಗಿ ಇಟ್ಕೊಂಡು ಅದನ್ನು ಮೇಯ್ನಾಗಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಪಿಂಕು ಅಂದರೆ ಯೂಶ್ವಲಿ ನಮ್ಮ ಮಕ್ಕಳಿಗೆ ಬುಜ್ಜಿ, ಚಿನ್ನು, ಬಂಗಾರ ಈ ಥರ ಹೇಳ್ತಾ ಒಂದು ಪಿಂಕು ಅನ್ನೋದು ಸಹ ಒಂದು ನಿಕ್ ನೇಮ್. ಸೊ ಅದೇ ಹುಡುಗಿನ ಮನೇಲಿ ಅದೇ ಥರ ಕರೀತಾರೆ ಪಿಂಕು ಅಂತ. ಸೊ ಅದೇ ಟೈಟ್ಲಾಗಿ ಇಟ್ಬಿಟ್ವಿ. ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಪ್ರೊಡ್ಯೂಸರ್ಗೆ ಇಂದಿರಾ ಅವರು ಮತ್ತು ಮಧುಸೂದನ್, ಚೀಫ್ ಗೆಸ್ಟಾಗಿ ಬಂದಿರುವಂಥ ನಿಖಿತಾ ಸ್ವಾಮಿ ಅವ್ರಿಗೂ ಸಹ ನನ್ನ ಕಡೆ ಅಭಿನಂದನೆಗಳು. ನಾನು ಅಕ್ಷತಾಗೆ ಯಾವುದೇ ರೀತಿಯ ಅಕ್ಷತಾ ಲೀಡ್ ರೋಲು. ಸೊ ಅವ್ರಿಗೆ ಯಾವುದೇ ರೀತಿಯ ಟ್ರೈನಿಂಗ್ ಕೊಡಲಿಲ್ಲ. ನಾವು ಅವ್ರ ಮನೆ ಅದು ಟ್ಯೂಷನ್ದ ಮುಗಿಸ್ಕೊಂಬಂದಿದ್ರು. ನಾವು ನೋಡೋಕೆ ಹೋಗಿದ್ದೆ ಇನ್ನೊಬ್ಬ ಅವ್ರ ತಂಗಿನ. ಸೊ ಅವ್ರ ತಂಗಿ ಸ್ವಲ್ಪ ಆಗಿದ್ರು. ಅದಕ್ಕೆ ಇವ್ರ ಹತ್ರ ಮಾತಾಡಿದ್ವಿ, ಇಂಟ್ರೆಸ್ಟ್ ಗೇಮ ಮಾಡೋಕ್ಕೆ. ಮಾಡ್ತೀನಿ ಅಂಕಲ್ ಅಂತ. ಸ್ಕ್ರೀನಿಂಗ್ ಒಂದು ಟೆಸ್ಟ್ ಮಾಡಿಕೊಂಡೆ. ಶಿ ಇಸ್ ಗುಡ್. ಆಮೇಲೆ ಟ್ರೈನಿಂಗ್ ಇಂಥದ್ದಿಲ್ಲ, ಸುಮ್ಮನೆ ಒಂದೆರಡು ಆ್ಯಕ್ಟಿಂಗ್ ಸ್ಕಿಲ್ಸ್ ಹೇಳ್ಕೊಟ್ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅವ್ರು ತುಂಬ ಧೈರ್ಯವಂತ, ಏನು ಭಯ ಬೀಳಲ್ಲ, ನರ್ವಸ್ನೆಸ್ ಎಂಥದ್ದು ಇಲ್ಲ, ಆರಾಮಾಗಿ ಮಾಡ್ತಾರೆ. ಸೊ ಅವ್ರು ಚೆನ್ನಾಗಿ ಮಾಡಿದ್ದಕ್ಕೆ ನಾವೆಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಆಗಿದ್ದು. ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದಿದ್ರೆ ಸಿನಿಮಾ ಹೊರಟೋಗ್ತಾ ಇತ್ತು. ಇಲ್ಲಿವರೆಗೂ ಬರ್ತಾನೆ ಇಲ್ಲ, ಅದು ಶಾರ್ಟ್ ಫಿಲ್ಮ್ ಮಾಡಕ್ಕೆ ಬರ್ತಾಯಿದ್ದೆ. ಸೊ ಪಿಂಕು ಸಿನಿಮಾ ಒಂದು ಎಜುಕೇಷನ್ ಮೇಲೆ. ಎಜುಕೇಷನಲ್ಲಿ ನಾವು ಇದರಲ್ಲಿ ನಮ್ಮೆಲ್ಲರ ಮಕ್ಳು ಏನು ಮಾಡ್ತೀರಿ, ಇಂಜಿನಿಯರಿಂಗ್ ಓದಲಿ, ಡಾಕ್ಟರ್ ಆಗಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಇದೇ ಇರುತ್ತೆ ತಲೆಯಲ್ಲಿ. ಸೊ ವೈ ನಾಟ್ ಸ್ಪೇಸ್, ಆಸ್ಟ್ರೋನಮಿ ಯಾಕೆ ಆಗಬಾರ್ದು, ಇದೇ ಮೇನ್. ಸೊ ಇಸ್ರೋದಲ್ಲಿ ಓಪನಿಂಗ್ಸ್ ಇರುತ್ತೆ. ಯಾಕೆ ನೀವು ಅಲ್ಲೋಗಿ ಸೈಂಟಿಸ್ಟ್ ಆಗಬಾರ್ದು, ಬರೀ ಇಲ್ಲಿ 14 ಅವರ್ ಕೆಲಸ ಮಾಡಬೇಕು, BPO ಸೆಕ್ಟರು, ಸಾಟರ್ಡೆ ಸಂಡೇ ರಜಾ, ಸ್ಟ್ರೆಸ್ ಲೈಫ್ ಅದು. ಸೊ ಯಾಕೆ ಇಸ್ರೋದಲ್ಲಿ ವರ್ಕ್ ಮಾಡಬಾರ್ದು. ಇಸ್ರೋದವ್ರು ಏನು ಮಾಡಿದ್ದಾರೆ ಅಂದರೆ ಮಕ್ಕಳಿಗೋಸ್ಕರ 7th ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ವರೆಗೂ ಒಂದು ಯುವಿಕಾ ಅಂತ ಪ್ರೋಗ್ರಾಮ್ ಮಾಡುತ್ತೆ. ಎವ್ರಿ ಇಯರ್ ಮಾಡ್ತಾರೆ. ಅದು ಸೈನ್ಸ್ ಕ್ಯಾಂಪ್.
ಇದು ಫಿಸಿಕ್ಸ್ ಕ್ಯಾಂಪ್. ಸೊ ಅದಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸಿ, ಅವರೇ ನಿಮಗೆ ಸ್ಟೇ ಫಂಡ್ ಕೊಡ್ತಾರೆ, ಮತ್ತು ಅದರಿಂದ ಏನು ಪ್ರಾಫಿಟ್ ಬೇಕು ಎಲ್ಲ ಹೇಳ್ಕೊಡ್ತಾರೆ. ಎಜುಕೇಷನ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ಪ್ಲೀಸ್ ಇದೊಂದು ಆಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ. ಅದನ್ನು ಈ ಸಿನಿಮಾದ ನಾವು ತೋರಿಸಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಿಜ ಹೇಳಬೇಕು ಅಂದರೆ ಈ ಚಿತ್ರದಲ್ಲಿ ನಂದೇನು ಜಾಸ್ತಿ ಕೆಲಸ ಇಲ್ಲ. ಕೆಲಸ ಇದ್ದಿದ್ದಂದ್ರೆ ನಾನು ನೋಡಿದ್ದಷ್ಟೇ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಈ ಹುಡುಗಿ ಪಾತ್ರ ಅಂತೂ ಬಹಳ ಮುಗ್ಧವಾಗಿ ಆ ಚಿತ್ರದಲ್ಲಿ, ಇಡೀ ಚಿತ್ರ ತುಂಬ ನೀವೆಲ್ಲ ನೋಡ್ಬೋದು. ಅಷ್ಟೇ. ಮತ್ತು ನಾನು ಹೇಳಬೇಕು ಅಂದ್ರೆ ನನಗೊಂದು ಬಹಳ ಒಂದು ಚಿಕ್ಕದೊಂದು ಅವಕಾಶ ಅಷ್ಟೇ ನನಗೆ ಕೊಟ್ಟಿದ್ದು ಈ ಹಾಡು ಬರೆಯೋಕ್ಕೆ. ಬಹುಶಃ ಅದು ಎಷ್ಟರ ಮಟ್ಟಿಗೆ ನಾನು ಬರೆದಿದ್ದೀನಿ, ಅದು ಎಷ್ಟರ ಮಟ್ಟಿಗೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ನೀವು ಚಿತ್ರ ನೋಡಿದ ಮೇಲೆ ಬಹುಶಃ ನನಗೆ ಹೇಳಿದ್ರೆ ಅದೊಂದು ನನಗೆ ಸಂತೋಷ. ಒಟ್ಟಿನಲ್ಲಿ ಇದೊಂದು ಮಕ್ಕಳ ಚಿತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮುಗ್ಧವಾಗಿ ಎಲ್ಲರಿಗೂ ಮನರಂಜನೆ ಕೊಡ್ತಕ್ಕಂಥ ಚಿತ್ರ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಬೇಕಾಗಿಲ್ಲ. ಚಿತ್ರ ನೋಡಿ, ಆ ನಂತರದಲ್ಲಿ ಬಹುಶಃ ನಾವು ಮಾತಾಡಿದ್ದಿದ್ದೆ. ಏನು It was very good. ಇಟ್ಟು Good. ಗುಡ್. ಓಕೆ, ನಮ್ಮ ಅಣ್ಣ ಬಂದಿದ್ರು ಒಂದ್ಸರಿ ಮನೆಗೆ ಈವ್ನಿಂಗ್ ಟೈಮಲ್ಲಿ. ಆಗ ಬಂದು ಈ ಥರ ಮೂವಿ ಮಾಡ್ತಿದ್ದೀನಿ ಅಂದರು, ವಿವೇನ್ ಮತ್ತು ಮಧುಸೂದನನ. ಆಗ ನನ್ನ ಮಗಳು ಟ್ಯೂಷನಿಂದ ಬಂದಾಗ ಆ್ಯಕ್ಚುಲಿ ಚಿಕ್ಕವಳನ್ನ ಸೆಲೆಕ್ಟ್ ಮಾಡೋಕ್ಕೆ ಬಂದಿತ್ತು. ಅವಳು ಅಷ್ಟಾಗಿಲ್ಲ. ಇವಳು ಅಕ್ಷತಾ ನಾನು ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ಲು. ಸರಿ, ನಿಂಗೆ ಇಂಟ್ರೆಸ್ಟ್ ಇದೆ, ನೀವು ಮಾಡಿ ಅಂತ ಹೇಳಿ ಅವ್ರ ಪಪ್ಪನೂ ನಾನಿಬ್ಬರು ಇದ್ಕೊಟ್ರಿ. ಸೊ ಒನ್ ವೀಕ್ ಬಂದು ಮನೇಲೆ ಟ್ರೈನ್ ಮಾಡಿದ್ರು, ಆಮೇಲೆ ಶೂಟಿಂಗ್ ಇದು ಮಾಡಿದ್ರು. ಇದು ಮಕ್ಕಳದಿತ್ತಲ್ವಾ, ಆಸ್ಟ್ರೋನೆಟ್ ಅದು ಇದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಮಾಡಲಿ ಅಂತ ಇದು ಮಾಡಿ 1 ವೀಕ್ ಕೊಟ್ಟರು. ಮನೇಲಿ ಬಂದು ಟ್ರೈನಿಂಗ್ ಕೊಟ್ಟರು. ಕ್ಲಾಸ್ ಏನು ಕೊಟ್ಟಿಲ್ಲ. ಚೆನ್ನಾಗಿ ಏನು ಮಗಳು ಮುಂದೆ ಏನಾಗಬೇಕು ಅಂತ ಅವ್ರ ಇಷ್ಟ ಏನಾದ್ರು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕಲಾವಿದರು ಹಾಗೂ ಇಲ್ಲಿ ಸಿನಿಮಾ ನೋಡಲು ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕರಿಸುತ್ತಾ, ಈ ದಿನ ಫಿಲಮ್ ಪಿಂಕಿ ಅಂತಕ್ಕಂಥ ಪಿಕ್ಚರನ್ನು ತೋರಿಸಲಾಗಿದೆ. ಇದರಲ್ಲಿ ಸೈನ್ಸ್ ಮಕ್ಕಳಿಗಾಗಿ ಒಂದು ಫಿಲಮ್ ಇದು. ಇದರಲ್ಲಿ ಪಿಂಕಿ ಅಂತಕ್ಕಂಥದ್ದು ಹೆರಿನ್ ಅನ್ನೋ ಒಂದು ಚಿತ್ರ ಮಾತಾಡೋದು ಇವೆಲ್ಲ ಆ ಮಗು ಕಣ್ಣಾರೆ ನೋಡಿ ಮನಸ್ಸಕ್ಕೆ ನೆಮ್ಮದಿ ಸಂತೋಷದ ಎಲ್ಲಿ ಯಾವ ಥರ ಏನು ಇದು ಈ ಥರ ಇದೆ ಅಂತೇಳಿ ಆ ಒಂದು ಆಕಾಂಕ್ಷೆಯಾಗಿ ಅವ್ರ ಮಾವನ ಹತ್ರ ಕೇಳಿ ನನಗೆ ಪಿಂಕಿ ಕೊಡಿ ತೋರಿಸು ಅಂತೇಳಿ ಆವಾಗ ಚಂದ್ರ ಇದು ಗ್ರಹಣಗಳಲ್ಲಿರ್ತಕ್ಕಂಥ ಒಂದು ಸೂರ್ಯನ ಫಸ್ಟ್ ಟೈಮ್ ನಾನು ಈ ಥರ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಜನ ನನ್ನ ಮಕ್ಕಳ ಫಿಲಿಮ್ ಅಂತ ಹೇಳಿದ್ರು, ಚಿಲ್ಡ್ರನ್ಸ್ ಮೂವಿ ಅಂತ ಹೇಳಿದ್ರು ನಮ್ಮ ಕೃಷ್ಣನವರು. ಒಂದು ವಾರದಿಂದ ನನಗೆ ಫೋನ್ ಮಾಡಿದರು. ಪಿಂಕು ಅಂತ ನನಗೊಂದು ಇದು ಕಳಿಸಿದ್ರು. ಅದನ್ನು ನೋಡಿದ್ರೆ ಏನು ಪಿಂಕು ಅಂತ ಇವರು ಹೀರೋ ಅಂತ ನಿಮ್ಮ ಮಗನ ಹೀರೋನ ಸರ್ ಇದ್ರಲ್ಲ ಅಂತ ಕೇಳಿದೆ. ಹೌದು ಸರ್, ಅವ್ರು ಡೈರೆಕ್ಟ್ರು ಅಂತ ಈಗ ಗೊತ್ತಾಯ್ತು ನನಗೆ ಏನು ಖುಷಿ ಅಂತ ಹೇಳಿದ್ರೆ, ಈಗ ಯಶು ಏನೇನೋ ಹೀರೋಗಳು ಪಿಕ್ಚರ್ ಮಾಡಿದ್ರೆ ನೋಡೋಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀನಿ ಅಂದರೆ ತುಂಬ ಖುಷಿ ಆಯ್ತು ನನಗೆ. ತುಂಬ ಎಷ್ಟು ಖುಷಿ ಅಂದರೆ ಮಕ್ಕಳಿಗೆ ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀವಲ್ಲ ಅಂತ ಒಂದು ದೊಡ್ಡ ಖುಷಿ ಆಯಿತು. ಆಮೇಲೆ ಇದು ನನಗೆ ಏನೋ ಒಂದು ಸ್ವಲ್ಪ ಏನಂದರೆ, ಈ ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವು ವರ್ಕ್ ಮಾಡ್ತಾ ಇದ್ವಿ ಅಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು 7th 8th 5th ಮಕ್ಕಳಿಗೆ ನಾಸಾಗೆ ಕರ್ಕೊಂಡು ಹೋಗ್ತಾ ಇದ್ರು. ಈ ಸೈನ್ಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆಗ ಅವಾಗ ನಮ್ಮ ಜೊತೆಲೆಲ್ಲ ಮಾಡುವಾಗ ನೈಟು ಒಂದು 7-8 ಗಂಟೆಗೆ ಇದು ನಾವು ಗ್ರಹಗಳಿಗೆ ಇದು ಮಾಡ್ತಾ ಇದ್ವಿ. ಒಂದು ಫೋಕಸ್ ಮಾಡಿ ಅದನ್ನು ಗ್ರಹಗಳಲ್ಲಿ ಏನೇನು ಚಂದ್ರಗ್ರಹಣ ಅದರಲ್ಲಿ ಏನೇನು ಅಂತ ಎಲ್ಲ ಮಕ್ಕಳಿಗೆ ಹೇಳಿ ಮಾಡ್ತಾ ಇದ್ವಿ. ಆವಾಗ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದ್ರು ಅವಾಗ ಇದು ನನಗೆ ಈಗ ಜ್ಞಾಪಕ ಬರ್ತಾ ಇದೆ. ತುಂಬ ಖುಷಿ ಏನಂದರೆ, ಮಕ್ಕಳಿಗೆ ಇದು ಈ ಕಾಲದಲ್ಲಿ ಈ ಥರ ಈ ಜನ್ರೇಷನಲ್ಲಿ ಮಕ್ಕಳಿಗೆ ಈ ಥರ ಒಂದು ಉತ್ತೇಜನ ಕೊಟ್ಟು ಇದೊಂದು ಸವಾಲ್ ಕೆಲಸನೇ ಇದೆ. ತುಂಬ ಕಷ್ಟಕರವಾದ ಈ ಫೀಲ್ಡಲ್ಲಿ ಈಗ ತುಂಬ ಕಾಂಪಿಟೇಟಿವ್ ಇದರಲ್ಲಿ ಫಿಲಿಂ ಫೀಲ್ಡಲ್ಲಿ ಈ ಥರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡಿ ಮಕ್ಕಳಿಗೆ ಒಂದು ಉತ್ತೇಜನ ಕೊಟ್ಟು ಸ್ಫೂರ್ತಿ ಕೊಟ್ಟಿದ್ದಾರೆ. ಅವ್ರ ತಂಡಕ್ಕೆಲ್ಲ ನಾನು ಪೂರ್ವವಾಗಿ ವಂದನೆಗಳು ಹೇಳ್ತಾರೆ. ಒಂದು ಒಳ್ಳೆ ಕಥೆ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು.
ಇದು ಆ್ಯಕ್ಚುಲಿ ಬರೀ ಸಿನಿಮಾ ಅಲ್ಲ, ನಮ್ಮ ಕನಸಾಗಿತ್ತು. ಒಂದು ಅದ್ಭುತವಾಗಿರೋ ಕಥೆನ ನಿಮ್ಮ ಮುಂದೆ ತಂದು ಸಿನಿಮಾ ಆಗಿ ಮಾಡಿ ನಮ್ಮ ಚಿತ್ರತಂಡ ತುಂಬ ಕಷ್ಟಪಟ್ಟು ಶ್ರಮಿಸಿದ್ದಾರೆ. ಸೊ ನಮಗೆ ಡೈರೆಕ್ಟರ್ ಬಂದು ಕಥೆ ಹೇಳಿದಾಗ ನಮ್ಗೆ ತುಂಬ ಇಷ್ಟ ಆಗಿ ಮಾಡಲೇಬೇಕು ಅಂದ್ಕೊಂಡು ಮಾಡಿರೋ ಅಂಥ ಸಿನಿಮಾ ಇದು. ಸೊ ಎಲ್ಲರೂ ಕನ್ನಡ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನಾನು. ಬರೀ ಚಿಕ್ಕ ಮಕ್ಕಳು ಅಂದರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ವಿಷಯ ಇದೆ. ಸೊ ಈಗ ಹೇಳಿ ನಾನು ಎಲ್ಲಾದರೂ ಕೇಳ್ಕೊಳ್ಳೋದು ಅಂದರೆ ಕನ್ನಡ ಮೂವೀಸ್ ನೋಡಿ ಪ್ರೋತ್ಸಾಹಿಸಿ ಅಂತ. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಅಮ್ಮ, ಅಪ್ಪ, ನಮ್ಮ ಅಕ್ಕ ಮತ್ತು ಎಂಟೈರ್ ಫ್ಯಾಮಿಲಿಗೆ. ಮತ್ತು ಯಾರೇ ಇಲ್ಲಿ ಬಂದಿದ್ದಾರೋ ಅವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಮೂವೀಸ್ ನೋಡಿ ಪ್ರೋತ್ಸಾಹಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಡೋಂಟ್ ಸೇ ಮುಖ್ಯ ಅತಿಥಿ, ಆ್ಯಸ್ ಅ ಫ್ಯಾಮಿಲಿ ಅರುಣ್ ಸರ್ಗೋಸ್ಕರ ನಾನಿಲ್ಲಿ ಬಂದಿರೋದು. ನನಗೆ ಏನು ಸಿನಿಮಾ ನೆನ್ನೆ ಕಾಲ್ ಮಾಡಿ ಹೇಳಿದ್ರು, ಈ ಥರ ಒಂದು ಮಕ್ಕಳು ಸಿನಿಮಾ ಮಾಡಿದ್ದೀನಿ, ಏನು ಲೈಕ್ ಈ ಥರ ಮಾಡಿದ್ದೀನಿ, ಜಸ್ಟ್ ಬರ್ತೀಯಾ ಅಂತ ಕೇಳಿದ್ರು. ಬಟ್ ಓನ್ಲಿ ಥಿಂಗ್ ಐ ವಾಂಟ್ ಟು ಸೇ, ಯಾಕೆ ನಾನು ಐ ಆಮ್ ವೆರಿ ಮಚ್ ಕನೆಕ್ಟೆಡ್ ಟು ದಿಸ್ ಟೀಮ್ ಅಂತಂದರೆ, ಬಿಕಾಸ್ ನನಗೆ ಇಲ್ಲಿರೋರು ಯಾರೂ ಸ್ಟೇಜ್ ಮೇಲೆ ಇರೋರು ಯಾರೂ ಗೊತ್ತಿಲ್ಲ. ಓನ್ಲಿ ಪರ್ಸನ್ ಹ್ಯಾವ್ ಕಮ್ ಹಿಯರ್ ಇಸ್ ಮೈ ಡೈರೆಕ್ಟರ್. ಯಾಕಂದರೆ ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಸಿನಿಮಾ ಹುಚ್ಚಿಡಿಸಿದಂಥ ಡೈರೆಕ್ಟರ್ ಅರುಣ್ ಅವರು. ಆ್ಯಂಡ್ ಫಸ್ಟ್ ಯಾಕಂದರೆ ಎಲ್ಲರಿಗೂ ಆಪರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಇತ್ತು. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಿಕಾಸ್ ಐ ವಾಸ್ ಜಸ್ಟ್ ಡೂಯಿಂಗ್ ಮಾಡಲಿಂಗ್, ಫೋಟೋಶೂಟ್ಸ್, ಇದರಲ್ಲೇ ನಾನು ತುಂಬ ಬ್ಯುಸಿ ಆಗ್ತಿದ್ದೆ. ಬಟ್ ಸಿನಿಮಾ ಒಂದು ಆ್ಯಕ್ಟಿಂಗ್ ಅಂತ ಹೇಳ್ಕೊಟ್ಟಿದ್ದು ನಮ್ಮ ಗುರುಗಳಾದ ಅರುಣ್ ಅವ್ರಿಗೆ. ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಮಚ್ ಪ್ರೌಡ್, ಬಿಕಾಸ್ ಇವತ್ತು ನಾನು ಸಿನಿಮಾ ಇಂಡಸ್ಟ್ರಿಲಿ ಇಷ್ಟು ವರ್ಷ ಉಳಿದಿದ್ದೀನಿ ಅಂದರೆ ಅದಕ್ಕೆ ಬುನಾದಿ ಹಾಕ್ತವ್ರು ಅವರೇ. ಆ್ಯಂಡ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ನಾನು ಎಲ್ಲೇ ಹೋದರೂ ಅದು ನಾನು ಹೇಳೇ ಹೇಳ್ತೀನಿ, ಬಿಕಾಸ್ ಅದು ಬಂದು ಏನಿಲ್ಲ ಯಾವತ್ತೂ ಮರಿಬಾರ್ದು. ಆ್ಯಂಡ್ ಅವ್ರಿಗೆ ಆಮೇಲೆ ಇನ್ನೊಂದು ನನಗೆ ತುಂಬ ಇಷ್ಟ ಅಂತ ಅಂದರೆ ಅವ್ರ ಮೈಂಡ್ ಹೇಗೆ ಅಂದರೆ ಯಾವಾಗಲೂ ಸೈಫೈ ಬಗ್ಗೆನೇ ಕಾನ್ಸೆಪ್ಟ್ ಜಾಸ್ತಿ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನೋಡ್ತಾ ಇದ್ದೀನಿ ಪೋಸ್ಟರಲ್ಲಿ ಏಲಿಯನ್ ಇಟ್ಕೊಂಡು ಇದು ಮಾಡಿದ್ದಾರೆ. ಆ್ಯಂಡ್ ನನಗೆ ಎಷ್ಟೊಂದು ಕತೆಗಳು ಹೇಳಿದ್ದಾರೆ, ಎಲ್ಲಾನು ಆಲ್ಮೋಸ್ಟ್ ಬರೀ ಸೈಫೈ ಇಲ್ಲಾಂದರೆ ವಿಮೆನ್ ಓರಿಯೆಂಟೆಡ್. ಯಾಕೆ ಸರ್ ವಿಮೆನ್ ಓರಿಯೆಂಟೆಡ್ ಜಾಸ್ತಿ? ಐ ಡೋಂಟ್ ನೋ, ಇದೊಂದು ಮೋಟಿವ್ ನಂಗೆ ಗೊತ್ತಿರಲಿಲ್ಲ, ಬಟ್ ಗೊತ್ತಾಯ್ತು. ಆ್ಯಂಡ್ ಆಲ್ಸೋ ಐಮ್ ವೆರಿ ಮಚ್ ಹ್ಯಾಪಿ ಫಾರ್ ದ ಟೀಮ್ ಪಿಂಕು. ನೋಡ್ತಾ ಇದ್ದೀನಿ ಪೋಸ್ಟರ್ಸ್ ಅಲ್ಲಿ ನಿರ್ಮಾಪಕರು ಕೂಡ ಲೇಡೀಸ್ ಆಗಿರೋದ್ರಿಂದ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ. ಆ್ಯಂಡ್ ಎಸ್, ಬಿಕಾಸ್ ವಿಮೆನ್ ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಮೇಲ್ ಡಾಮಿನೇಟೆಡ್ ವರ್ಲ್ಡಲ್ಲಿ ವುಮೆನ್ಗೆ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ ಇದೆ. ಆ್ಯಂಡ್ ಅದು ಸಸ್ಟೈನ್ ಆಗೋದು ತುಂಬ ಕಷ್ಟ ಕೂಡ. ಆ್ಯಂಡ್ ಅಂಥದ್ರಲ್ಲಿ ಎಷ್ಟೊಂದು ಜನ ಹೊಸದಾಗಿ ಬರ್ತಾ ಇದ್ದಾರೆ, ಅದು ಫೀಮೇಲ್ ಬರ್ತಾ ಇದ್ದಾರೆ ಅಂದರೆ ಇದು ಖುಷಿ ವಿಷಯ. ಆ್ಯಂಡ್ ಒನ್ ಕ್ಲಾಪ್ಸ್ ಫಾರ್ ದ ನಿರ್ಮಾಪಕರು, ಲೇಡೀಸ್, ಅವರಿಬ್ಬರಿಗೆ ನನ್ನ ಕಡೆಯಿಂದ. ಆ್ಯಂಡ್ ಆಲ್ ದ ಬೆಸ್ಟ್. ಒಂದು ಮಕ್ಕಳ ಸಿನಿಮಾ ಅಥವಾ ಇವಾಗಿನ ಇದರಲ್ಲಿ ಕಮರ್ಷಿಯಲ್ಲು, ಮಕ್ಕಳ ಸಿನಿಮಾ, ಶಾರ್ಟ್ ಫಿಲ್ಮ್ ಈ ಥರ ಏನೂ ಇಲ್ಲ. ಒಂದು ಕಂಟೆಂಟ್ ಇದ್ರೆ ಸಾಕು. ಎಂಥವ್ರ ಸಿನಿಮಾ ಕೂಡ ಎಲ್ಲಿಂದ ಎಲ್ಗೋ ಹೋಗಿರೋ ಅಂಥದ್ದು ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. And I really wish all the best to the entire team of Pinku. And congratulations. Idhe tara future kuda you will come up with something new. And all the best. Thank you.